ಸಂದೀಪ್ ಸಿಂಗ್ ಅವರು ಹರಿಯಾಣದ ಒಬ್ಬ ಗ್ರೇಟ್ ಹಾಕಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಅವರು ಭಾರತ ದೇಶದ ರಾಷ್ಟ್ರೀಯ ಹಾಕಿ ತಂಡದ ಮಾಜಿ ನಾಯಕ ಕೂಡ ಆಗಿದ್ರು ಅಂತಲೇ ಹೇಳ್ಬೋದು. ಆದರೆ ಅವ್ರು ನಡೆದು ಬಂದಂಥ ಹಾದಿ, ಎದುರಿಸಿದ ಸವಾಲುಗಳು, ಅನುಭವಿಸಿದ ನೋವುಗಳು ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜನವರಿ 2004ರಲ್ಲಿ ಕೋಲಾಲಂಪುರದಲ್ಲಿ ನಡೆದಂತಹ ಸುಲ್ತಾನ್ ಅಜ್ನಾನ್ ಶಾ ಕಪ್ನ ಮೊದಲ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಹಾಕಿಯನ್ನು ಪ್ರವೇಶ ಮಾಡ್ತಾರೆ. ಈ ಆಟಗಾರ ಅತ್ಯುತ್ತಮ ಡ್ರ್ಯಾಗ್ ಫ್ಲೆಕ್ಚರ್ಗಳಲ್ಲಿ ಒಬ್ಬ ಅಂತಾನೆ ಹೆಸರನ್ನ ಮಾಡ್ತಾರೆ. ಸಂದೀಪ್ ಸಿಂಗ್ 22 ಆಗಸ್ಟ್ 2006ರಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಕಲ್ಕಾ ಶತಾಬ್ದಿ ಎಕ್ಸ್ಪ್ರೆಸ್ ಲೈನಲ್ಲಿ ಆಫ್ರಿಕಾದಲ್ಲಿ ನಡೀತಕ್ಕಂಥ ವಿಶ್ವಕಪ್ ಪಂದ್ಯಕ್ಕೆ ತೆರಳುತ್ತಾ ಇರ್ತಕ್ಕಂಥ ಅವರ ತಂಡವನ್ನು ಸೇರ್ಕೊಳ್ಳೋಕೆ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಗುಂಡೇಟಿಗೆ ಬಲಿಯಾಗ್ತಾರೆ. ತುಂಬ ಗಂಭೀರವಾಗಿ ಸಿವಿಯರ್ ಆಗಿ ಇಂಜುರಿ ಆಗ್ತಾರೆ. ಈ ಗಾಯದಿಂದ ಅವರು ಪಾರ್ಶ್ವವಾಯುಗೂ ಕೂಡ ತುತ್ತಾಗ್ತಾರೆ ಅಂತಲೇ ಹೇಳ್ಬೋದು. ತಮ್ಮ ಜೀವನದ ಅಮೂಲ್ಯವಾದಂಥ 1 ವರ್ಷವನ್ನು ಗಾಲಿ ಕುರ್ಚಿಯಲ್ಲಿ ಕಳೆಯಬೇಕಾಗಿ ಬರುತ್ತೆ. ಇದರಿಂದ ಅವರು ಯಾವುದೇ ಕಾರಣಕ್ಕೂ ಕೂಡ ಆತ್ಮಸ್ಥೈರ್ಯನೇ ಕಳ್ಕೊಡೋದಿಲ್ಲ, ಧೃತಿಗೆಡೋದಿಲ್ಲ, ಪ್ರಯತ್ನಿಸಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಬಲವಾದ ಒಂದು ಮನೋಭಾವ ಆತ್ಮವಿಶ್ವಾಸದಿಂದ ತಮ್ಮ ಗಂಭೀರವಾದ ಒಂದೊಂದು ಗಾಯದಿಂದ ಬೇಗನೆ ಚೇತರಿಸ್ಕೊಳ್ತಾರೆ. ಒಂದು ಫಿಸಿಕಲ್ ಫಿಟ್ ಕೂಡ ಹೊಂದ್ತಾರೆ. ಉತ್ತಮವಾದ ದೈಹಿಕ ಸಾಮರ್ಥ್ಯದೊಂದಿಗೆ ಮತ್ತೆ ಅವರು ಭಾರತೀಯ ಹಾಕಿ ತಂಡವನ್ನು ಸೇರ್ಕೊಳ್ತಾರೆ ಅಂತ ಸ್ನೇಹಿತರೆ. ನಂತರ 2009 ಜನವರಿಯಲ್ಲಿ ಭಾರತೀಯ ರಾಷ್ಟ್ರೀಯ ಹಾಕಿ ತಂಡದ ಕ್ಯಾಪ್ಟನ್ ಕೂಡ ಆಗ್ತಾರೆ. ಸಂದೀಪ್ ಸಿಂಗ್ ರವರು ನಾಯಕತ್ವದಲ್ಲಿ ಭಾರತ ರಾಷ್ಟ್ರೀಯ ಹಾಕಿ ತಂಡ 8 ವರ್ಷಗಳ ನಂತರ ಅಂದರೆ 2012ರಲ್ಲಿ ಲಂಡನ್ನಲ್ಲಿ ನಡೆದಂತಹ ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಕ್ವಾಲಿಫೈಡ್ ಆಗುತ್ತೆ. ಒಲಿಂಪಿಕ್ ಕ್ವಾಲಿಫೈಡ್ ಆದ ನಂತರ ಅದೇ ವರ್ಷದ ಫೈನಲ್ ಫ್ರಾನ್ಸ್ ತಂಡವನ್ನು 9-1 ಗೋಲುಗಳ ಮೂಲಕ ಮಣಿಸೋ ಮೂಲಕ ಭಾರತ ತಂಡ ಅದ್ಭುತವಾದ ಒಂದು ಗೆಲುವನ್ನೇ ಸಾಧಿಸಿತು. ಅದು ಗೆಲುವಿನ ರೂವಾರಿಯೇ ಸಂದೀಪ್ ಸಿಂಗ್ ಸರ್. ಭಾರತ ಜನತಾ ಪಕ್ಷ BJP ಪಕ್ಷದಿಂದ ಹರಿಯಾಣದ ಕುರುಕ್ಷೇತ್ರ ಪಹೋವ ಕ್ಷೇತ್ರದಿಂದ ಎಲೆಕ್ಷನಲ್ಲಿ ಸ್ಪರ್ಧಿಸ್ತಾರೆ. 2019ರಲ್ಲಿ ಶಾಸಕರಾಗಿ ಕೂಡ ಆಯ್ಕೆ ಆಗ್ತಾರೆ. ಮತ್ತು ಹರಿಯಾಣ ಕ್ರಿಕೆಟ್ ತಂಡದ ಸಚಿವರು ಕೂಡ ಆಗಿರ್ತಾರೆ. ಒಂದು ಸಲ ನಾವು ದೃಢವಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ಸಲ ನಾವು ನಿಂತು ಬಿಟ್ರೆ ಒಂದು ಉತ್ತಮವಾದ ಸ್ಥಾನವನ್ನು ತಲುಪೋದು ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರೇ ಆಗ್ತಾರೆ. ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೂ ಕೂಡ ಗೆಲುವುಗಳಿಂದ ದೂರ ಮಾಡಲು ಸಾಧ್ಯ ಆಗೋದೇ ಇಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು. ಆ ಗುರಿಯನ್ನು ತಲುಪೋದಕ್ಕೆ ಶ್ರಮ ಆಗಬೇಕು. ಅದೇ ಜೀವನದ ಗುಟ್ಟು. ಈಗಿನ ಸಮಯದಲ್ಲಿ ಒಂದು ಕೆಲಸ ಹೋಯ್ತಂದ್ರೆ ಸಾಕು, ಒಂದು ಸಣ್ಣ ಆಕ್ಸಿಡೆಂಟ್ ಆಯಿದ್ರೆ ಸಾಕು, ಅಯ್ಯೋ ಜೀವನ ಎಲ್ಲ ಮುಗಿದೈತಪ್ಪ ನಂದು, ಏನಪ್ಪ ಕೆಲಸ ಹೋಯಿತು, ನನ್ನ ಆಕ್ಸಿಡೆಂಟ್ ಆಯಿತು, ಏನು ಮಾಡಲಿ, ನನ್ನ ಜೀವನ ಹೋಯ್ತಲ್ಲ ಅಂತ ಯೋಚನೆ ಮಾಡೋರ ಮಧ್ಯೆ ಒಬ್ಬ ವ್ಯಕ್ತಿ ಗುಂಡೇಟ್ ತಿಂದು ಪಾರ್ಶ್ವವಾಯುವಾಗಿ ಹಾಕಿ ಕ್ಯಾಪ್ಟನ್ ಆಗಿ ಕಪ್ಪನ್ನು ಗೆದ್ಕೊಂಬಂದು ಭಾರತಕ್ಕೆ ಒಂದು ಹೆಮ್ಮೆಯ ಒಂದು ಗೆಲುವನ್ನು ತಂದುಕೊಟ್ರು ಅಂತ ಹೇಳಿದ್ರೆ ಇವ್ರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೆ ಯಾರೂ ಇಲ್ಲ. ಇದೆಲ್ಲ ಮಾಡಿದ್ದಕ್ಕೆ ಬೋನಸ್ ಆಗಿ ಅವರು ಜನಪ್ರಿಯ ಶಾಸಕರಾಗಿ ಕೂಡ ಆಯ್ಕೆ ಆಗ್ತಾರೆ 2019ರಲ್ಲಿ. ಹಾಗಾಗಿ ಜೀವನ ಯಾವತ್ತೂ ಅಷ್ಟೇ. ಕನಸು ಕಾಣಬೇಕು, ಕನಸನ್ನು ಸಾಕಾರ ಮಾಡಬೇಕು. ಪ್ರಪಂಚದಲ್ಲಿ ಯಾವತ್ತೂ ಅಷ್ಟೇ ಒಂದೇ ಒಂದು ಕೆಲಸ ಮಾತ್ರ ಅಲ್ಲ, ಕೆಲಸ ಬಿಟ್ಟು ತುಂಬ ಇರುತ್ತೆ. ಒಬ್ಬರಿಗೆ ಒಂದು ಶರ್ಟ್ ಆಗಲ್ಲ ಅಂದರೆ ಅದು ಟೈಟ್ ಆಯಿತು ಆಗಲ್ಲ ಅಂತಲ್ಲ, ಅದು ಇನ್ನೊಬ್ಬರಿಗೆ ಪರ್ಫೆಕ್ಟ್ ಫಿಟ್ ಆಗ್ಬೋದಲ್ವ ಜೀವನದಲ್ಲಿ. ಹಾಗೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಯಾವತ್ತೂ ಮನೋಬಲ ಇರಬೇಕು. ಆ ಮನೋಬಲದಿಂದ ಭರವಸೆಯಿಂದ ಮೂಲಕ ನಮ್ಮ ಗೆಲ್ತಕ್ಕಂಥ ಗೆಲುವಿನ ಕಡೆ ದಿಕ್ಕನ್ನು ಹರಿಸ್ಬೇಕಾಗುತ್ತೆ. ಸೂರ್ಯ ಮುಳುಗೋದ ಅಂತ ಅಲ್ಲ, ಅಲ್ಲಿಂದಲೇ ಆರಂಭ, ಉದಯ ಅಂತ ಅರ್ಥ. ಎಲ್ಲರೂ ಕೂಡ ಗೆಲುವಿನ ದಡವನ್ನು ಸೇರೋಣ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಥ್ಯಾಂಕ್ ಯು.